यं भूषारत्नं भुवनवलयस्याखिलाश्चर्यरत्नं मूलारत्नं जलधिदुहितुर्देवता मौलिरत्नं चिन्तारत्नं जगति भजतां तत्सरोजद्युरत्नं कौसल्याया लसतु मम गृन्मण्डले पुत्ररत्नम् महाव्याकरणाम्बोधिमन्थमानसमन्दरम् कवयन्तं रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरम् नानावीरसुवर्णानां निकषाश्मायितं बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाप्तये नमः सूक्तिरत्नाकरे रम्ये मूलरामायणार्णवे विहरन्तो महीयां सः प्रीयन्तां गुरवो मम वाल्मीकिर्गौ पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ಹನುಮಂತನನ್ನು ಎದುರಿಸಿ ಬಂದ ಇಂದ್ರಜಿತ್ನ ಸಾಮರ್ಥ್ಯವನ್ನು ತಮಾಷೆ ಮಾಡ್ತಾನೆ. ನೀನು ಯಾರ ಮುಂದೆ ಬಂದು ನಿಂತಿದ್ದಿ ಅಂತ ನಿನಗೆ ಅರಿವಿಲ್ಲ, ನೀನು ಜೀವ ಸಹಿತ ಮರಳಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಮಾಯಯ ಅಮಾಯಯ ಅಥವಾ ಮುಂದಿನ ಶ್ಲೋಕ ಸೌಮ್ಯ ಅವ್ರಿಗೆ ಹೇಳಿ. ಬಾಹುಭ್ಯಾಮಥ ಬಾಣೈರ್ವಾ ಬಾಹುಭ್ಯಾಮಾಂಥ ಬಾಣೈರ್ ಬಾಹುಭ್ಯಾಮಥ ಪಾಣಿರ್ವಾ ಬಾಹುಭ್ಯಾಮಥ ಪಾಣಿರ್ವ್ಯಾ ಮಾಯಯಾ ಮಾಯಯಾಥವಾ ಮಾಯಯಾ ಮಾಯಯಾಥವಾ ಮಾಯಯಾ ಮಾಯಯಾಥವಾ ಮದ್ವೇಗಂ ಸಹಸೇ ಚೇತ್ವಂ ಮದ್ವೇಗಂ ಸಹಸೇಚ್ಛೇತ್ವಂ ಮದ್ವೇಗಂ ಸಹಸೇಚ್ಛೇತ್ವಂ ಕೀರ್ತಿಂ ಪೂರ್ವಾಮವಾಪ್ಸ್ಯಸಿ ಕೀರ್ತಿಂ ಪೂರ್ವಾಮವಾಪ್ಸ್ಯಸಿ ಕೀರ್ತಿಂ ಪೂರ್ವಾಮವಾಪ್ಸ್ಯಸಿ. ಹನುಮಂತ ಹಿಂದೆ ಏನ್ ಹೇಳಿದ್ದ ಅಂದ್ರೆ, ಇಂದ್ರನ ಶತ್ರು ಅಂತ ಭಾರಿ ನಿನ್ನನ್ನು ನೀನು ಕೊಚ್ಚಿಕೊಂಡವನು, ಈಗ ಮಾರುತಿಯ ಮುಂದೆ ಬಂದ್ರೆ ಬದುಕಿ ಹೋಗ್ತೀಯೋ ಇಲ್ವೋ ಅಂತ ಹೇಳಿದ್ದ. ಈಗ ಮತ್ತೆ ಹೇಳ್ತಾನೆ, ಬಾಹುಭ್ಯಾಂ ಅಥ ಬಾಣೈರ್ವಾ ಮಾಯಯಾ ಅಮಾಯಯಾವ ಯದಿ ಮದ್ವೇಹಂ ಸಹಸೆ ಕೀರ್ತಿಂ ಪೂರ್ವಾಂ ಅವಾಪ್ಸಸಿ. ಇಂದ್ರಜಿತ್ ಅನ್ನೋ ಹೆಸರನ್ನ ನೀನು ಉಳಿಸ್ಕೊಳ್ಬೇಕು ಅಂದ್ರೆ ಒಂದೋ ನನ್ನನ್ನ ತೋಳಿನಿಂದ ಎದುರಿಸ್ಬೇಕು, ಬಾಹುಭ್ಯಾಂ ಮಲ್ಲ ಯುದ್ಧಕ್ಕೆ, ಅಥವಾ ಬಾಣ ಇರುವ ಪ್ರತಿಯಾಗಿ ಬಾಣಗಳನ್ನು ಎಸಿತೇನೆ, ನೀನು ಕೂಡ ನನ್ಗೆ ಅದಕ್ಕೆ ಎದುರಾಳಿಯಾಗಿ ನಿಲ್ಬೇಕು. ಇಲ್ಲ ನಿಂದೊಂದು ದುರ್ಬುದ್ಧಿ ಇದೆಯಲ್ಲ, ಮಾಯ ಅಂತಂದ್ರೆ ಮೋಸ, ಮೋಸದಿಂದಾದ್ರೂ ಸರಿ, ಅನ್ಯಾಯದಿಂದಾದ್ರೂ ಸರಿ, ಇಲ್ಲ ನ್ಯಾಯಯುತವಾಗಿ ಆದ್ರೂ ಸರಿ, ನೀನು ಹೇಗಾದ್ರೂ ನನ್ನ ಮದ್ವೇಗಂ ನನ್ನ ಯುದ್ಧದ ಶೈಘ್ರ್ಯವನ್ನು ನೀನು ಸಹಿಸಿಕೊಳ್ಳುವೆ ಅಂತ ಆದ್ರೆ, ನನ್ನ ಬಾಣದ ತೀಕ್ಷ್ಣತೆಯನ್ನು ನನ್ನ ಬಾಣದ ವೇಗವನ್ನು ನೀನು ಒಂದು ವೇಳೆ ನನ್ನ ಆ ತೀಕ್ಷ್ಣತೆಯನ್ನ ನೀನು ತಡ್ಕೊಂಡಿ ಅಂತಾದ್ರೆ ಪೂರ್ವಾಂ ಕೀರ್ತಿಂ ಅವಾಪ್ಸಿಸಿ, ಮೊದಲು ಯಾವ ರೀತಿ ನಿನಗೆ ಈ ಜಗತ್ತಿನಲ್ಲಿ ಒಳ್ಳೆಯ ಹೆಸರಿತ್ತೋ, ನಿನ್ನನ್ನು ಯುದ್ಧದಲ್ಲಿ ಸೋಲಿಸುವವರಿಲ್ಲ ಅನ್ನುವ ಯಶಸ್ಸು ಏನು ನಿನ್ನನ್ನ ಅಪ್ಪಿಕೊಂಡಿತ್ತೋ ಅದು ಮರಳಿ ಸಿಗುತ್ತೆ. ಒಂದು ವೇಳೆ ನನ್ನನ್ನ ನೀನು ಗೆಲ್ಲುವಲ್ಲಿ ನೀನು ಹಿಂದೆ ಬಿದ್ದೆ ಅಂತಾದ್ರೆ ಖಂಡಿತ ನೀನು ನಿನ್ನ ಕೀರ್ತಿಯನ್ನೆಲ್ಲ ಕಳ್ಕೊಂಡು ಬಿಡ್ತಿ ಅಂತ ಹೀಗೆ ಅವನನ್ನ ತಮಾಷೆ ಮಾಡ್ತಾನೆ. ಬಾಹುಭ್ಯಾಂ ದ್ವಿತೀಯ ವಿಭಕ್ತಿ, ದ್ವಿವಚನ, ತೃತೀಯ ವಿಭಕ್ತಿ
ಉಕಾರಾಂತ ಪುಲ್ಲಿಂಗ ಬಾಹು ಬಾಹು ಬಾಹವಃ ಬಾಹುಂ ಬಾಹುಂ ಬಾಹು ಬಾಹೂನ್ ಬಾಹುನಾ ಬಾಹುಭ್ಯಾಂ ಅಂತ ತೃತೀಯ ವಿಭಕ್ತಿ ದ್ವಿವಚನ. ಅಥ ಅವ್ಯಯ ಬಾಣೈಹಿ ಬಾಣೈಹಿ ತೃತೀಯ ಬಹು ವಾ ಅವ್ಯಯ ಮಾಯಯ ತೃತೀಯ ಏಕ ಮಾಯಾ ಶಬ್ದದ್ದು ಸೀತಾ ರಮಾ ಶಬ್ದದ ಹಾಗೆ. ಅಮಾಯಯ ಅಮಾಯ ಅಂತ ಮತ್ತೊಂದು ಅದೇ ರೀತಿಯಾದ ಆಕಾರ ಅಥವಾ ಸ್ತ್ರೀಲಿಂಗ ತೃತೀಯ ಏಕವಚನ ಅಥವಾ ಅವ್ಯಯ. ಮಮ ವೇಗ ಮದ್ವೇಗ ತಮ್ಮ ಮದ್ವೇಗಂ ದ್ವಿತೀಯ ವಿಭಕ್ತಿ ಏಕವಚನ. ರಹಸೆ ಸಹಸೆ ಸಹ ಸಹಸಿ ಸಹಾಂಸಿ ಚತುರ್ಥಿ ವಿಭಕ್ತಿ ಏಕವಚನ ಸಕಾರಾಂತವಾದ ನಪುಂಸಕಲಿಂಗ ಶಬ್ದ ಸಹಸ್ ಅಂತ ಶಬ್ದ. ಚೇತ್ ಅವ್ಯಯ. ತ್ವಂ ಅಹಂ ಆವಾಂ ವಯಂ ಇದ್ದ ಹಾಗೆ ತ್ವಂ ಯುವಾಂ ಯೂಯಂ ಅದು ಯುಷ್ಮತ್ ಶಬ್ದ ಪ್ರಥಮ ವಿಭಕ್ತಿ ಏಕವಚನ ಸ್ತ್ರೀಲಿಂಗಕಃ. ಕೀರ್ತಿಂ ಇಕಾರಾಂತ ಸ್ತ್ರೀಲಿಂಗ ದ್ವಿತೀಯ ಏಕ. ಪೂರ್ವಾಂ ಸ್ತ್ರೀಲಿಂಗ ದ್ವಿತೀಯ ಏಕ. ಅವಾಪ್ಸ್ಯಸಿ ಆಪಲ ವ್ಯಾಪ್ತೌ ಋಟ್ ಮಧ್ಯಮ ಏಕ. ಅವಾಪ್ಸ್ಯಸಿ ಅವ ಉಪಸರ್ಗ ಆಪ್ಸ್ಯಸಿ. ಮಂಜುಳಾ ಅವರು ಹೇಳಿ. ತಸ್ಯೇತ್ಯುಚ್ಚೈರ್ಬ್ರುವಾಣಸ್ಯ ತತ್ಸೈತ್ಯುಚ್ಚೈರ್ಬ್ರುವಾಣಸ್ಯಃ ತತ್ಸೈತ್ಯುಚ್ಚೈರ್ಬ್ರುವಾಣಸ್ಯಃ ಬಲಂ ಜಾನನ್ ಬಲಾರಿಜಿತ್ ಬಲಾರಿಜಿತ್ ಅಪಕ್ರಮ್ಯಾಭಿಮುಖತಃ ಅಪಕ್ರಮ್ಯಾಭಿಮುಖತಃ ಪ್ರಯಯಾವಪರಾನ್ಮುಧೇ ಅಪರಾನ್ ಯುಧೆ ಪಯಯಾವಪರಾನ್ ಬುಧೆ ಯುಧೆ. ತಸ್ಯ ಬ್ರುವಾಣಸ್ಯ ಜೋರಾಗಿ ಈ ರೀತಿ ಮುಖತಃ ಅವನನ್ನ ಅಭಿಮುಖೀಕರಣಗೊಂಡು ತೀವ್ರವಾಗಿ ಅವನನ್ನ ಯುದ್ಧಕ್ಕೆ ಆಹ್ವಾನಿಸುತ್ತಿರುವಾಗ ಬಲಾರಿಜಿತ್ ಉಚ್ಚೈಹಿ ಬ್ರುವಾಣಸ್ಯ ತಸ್ಯ ಬಲಂ ಜಾನನ್ ಇಷ್ಟು ಆತ್ಮವಿಶ್ವಾಸದಿಂದ ಕರೀತಾ ಇರುವಂತಹ ಹನುಮಂತನ ಆಂತರ ಬಲವನ್ನು ತಿಳಿದವನಾಗಿ ಅಭಿಮುಖತಃ ಅಪಕ್ರಮ್ಯ ಎದುರೆದುರೇ ನೇರ ಇದ್ದವನು. ಈಗ ಎಲ್ಲೋ ಅಕಸ್ಮಾತ್ ಆಗಿ ಬಂದವನಲ್ಲ, ಅವನವನೇ ಎದುರುಗಡೆ ಯುದ್ಧದಲ್ಲಿ ನಿಂತೇ ಇದ್ದ. ಆದ್ರೆ ಏನ್ ಮಾಡ್ದ ಅಂದ್ರೆ ಈ ನಿಂತ್ರೆ ನಾನು ಇಲ್ಲಿ ಸಿಕ್ಕಿ ಬೀಳ್ತೇನೆ ಅಂತ ಗೊತ್ತಾಗಿ ಆ ಎದುರಿನಿಂದ ಪಕ್ಕಕ್ಕೆ ಸರಿದವನಂತೆ ಮಾಡಿ ಯುಧೆ ಅಪರಾನ್ ವಾನರಾನ್ ಪ್ರಯಯೌ ಬೇರೆ ಕಪಿಗಳ ಹತ್ರ ಯುದ್ಧ ಮಾಡ್ಲಿಕ್ಕೆ ಓಡಿ ಹೋದ. ಈ ಯುದ್ಧದ ಎದುರಾಳಿಯನ್ನು ತನ್ನೆದುರುಗಡೆ ಈಗಾಗಲೇ ಸಹಜವಾಗಿ ನಿಂತಿರುವವನನ್ನು ಬಿಟ್ಟು ಅಪಕ್ರಮ್ಯ ಪಕ್ಕಕ್ಕೆ ಸರಿದು ಯುದ್ಧದಲ್ಲಿ ಉಳಿದ ಕಪಿಗಳನ್ನ ಎದುರಿಸಿಕೊಂಡು ಹೋದ. ಅಂದ್ರೆ ಓಡ್ಲಿಲ್ಲ. ಈಗ ಯುದ್ಧದಲ್ಲಿ ಆ ವೇಗ ಇರುತ್ತೆ, ಒಂದು ಮೂಮೆಂಟ್ ಆಗ್ತಾ ಇರುತ್ತೆ. ಮೂಮೆಂಟ್ ಅಲ್ಲಿ ಬೇಕು ಅಂತ ಒಂಚೂರು ಪಕ್ಕಕ್ಕೆ ಸರಿದಾಗ ಬೇರೆನೆ ದಿಕ್ಕಿನ ಕಡೆಗೆ ಸೇನೆ ಜರುಗಿ ಬಿಡುತ್ತೆ. ಅಂದ್ರೆ ಎದುರಾಳಿಯನ್ನ ತಪ್ಪಿಸಿಕೊಳ್ಳಿಕ್ಕೆ ಒಂದು ಒಳ್ಳೆ ಮಾರ್ಗವಾಗಿ ಅವನು ತನ್ನ ದಾರಿಯನ್ನ ಬದಲಿಸಿಕೊಂಡು ಬಿಟ್ಟ ಅನ್ನೋದನ್ನ ರಾಮಾಯಣದ ಈ ಮಾತು ನಿರೂಪಣೆ ಮಾಡ್ತಾ ಇದೆ. ಉಚ್ಚೈಹಿ ಬ್ರುವಾಣಸ್ಯ ತಸ್ಯ ಬಲಂ ಜಾನನ್ ಬಲಾರಿಜಿತ್ ಉಚ್ಚೈಹಿ ಬ್ರುವಾಣಸ್ಯ ತಸ್ಯ ಬಲಂ ಜಾನನ್ ಅಭಿಮುಖತಃ ಅಪಕ್ರಮ್ಯ ಯುಧೆ ಅಪರಾನ್ ಪ್ರಯಯೌ. ತಸ್ಯ ಷಷ್ಠಿ ಏಕ ಇತಿ ಅವ್ಯಯ. ಉಚ್ಚೈಹಿ ಅವ್ಯಯ. ಬ್ರುವಾಣಸ್ಯ ಷಷ್ಠಿ ಏಕ. ಉಚ್ಚೈರ್ಬ್ರುವಾಣಸ್ಯ ರೇಫಾದೇಶ. ತಸ್ಯೇತಿ ಗುಣ. ತಸ್ಯೇತ್ಯುಚ್ಚೈಹಿ ಯಣ್. ತಸ್ಯೇತಿ ಉಚ್ಚೈಹಿ ತಸ್ಯೇತ್ಯುಚ್ಚೈಹಿ ಯಣ್. ಬಲವನ್ನು ನಪುಂಸಕಲಿಂಗ ದ್ವಿತೀಯ ಏಕ. ಜಾನನ್ ಶತ್ರು ಪ್ರತ್ಯಯಾಂತವಾದ ಶಬ್ದ. ಬಲಾರಿಜಿತ್ ಬಲಸ್ಯ ಅರಿಹಿ ಬಲಾರಿಹಿ. ಬಲಾರಿಂ ಚ್ಯುತವಾನ್
ಬಲಾರಿಂ ಜಯತಿ ಇತಿ ಬಲಾರಿಜಿತ್. ಬಲ ಅಂತನ್ನುವ ರಾಕ್ಷಸನನ್ನ ಇಂದ್ರ ಕೊಂದಿದ್ದಾದ್ರಿಂದ ಅವನಿಗೆ ಬಲಾರಿ ಅಂತ ಹೆಸರು. ಬಲಾರಿಷ್ಟ ಇದ್ದ ಹಾಗಲ್ಲ, ಇದು ಬೇರೆ. ಬಲ, ಪಾಕ, ಜಂಭ ಅಂತ ಹೀಗೆ ಅನೇಕ, ವೃತ್ರ, ಈ ರೀತಿ ಅನೇಕ ರಾಕ್ಷಸರನ್ನ ಅವನು ಸಂಹಾರ ಮಾಡಿದ್ದಾದ್ರಿಂದ ಅವನಿಗೆ ಬಲಾರಿ, ಪಾಕಾರಿ, ಜಂಭಾರಿ, ಜಂಭಾರಿ ಷಣ್ಮುಖ ಮುಖಾಂಬೋರುಹಾಭಿನುತಮಾಂ ಅಂತ ಬೇರೆ ಸ್ತೋತ್ರಗಳಲ್ಲಿಯೂ ಬಲಾರಿ, ಜಂಭಾರಿ ಅನ್ನುವ ಶಬ್ದನನ್ನ ಪಾಕಾರಿ ಅಂತ ಇಂದ್ರನನ್ನ ಕರೆಯುವುದು ನೋಡ್ತೇವೆ ನಾವು. ಬಲಾರಿ ಜಿತ್, ಇಂದ್ರನನ್ನು ಗೆದ್ದವನು. ಅಪಕ್ರಮ್ಯ ಲ್ಯಪ್ರತ್ಯಾಂತಂ ಅವ್ಯಯಂ ಅಭಿಮುಖತಃ ತಸ್ಪ್ರತ್ಯಾಂತ ಅವ್ಯಯಂ ತತ್ಪ್ರತ್ಯಾಂತಂ ಅವ್ಯಯಂ ಪ್ರಯಯೌ ಯಾ ಪ್ರಾಪಣೆ ಲಿಟ್ ಪ್ರಥಮ ಏಕ ಅಪರಾನ್ ಪುಲ್ಲಿಂಗ ದ್ವಿತೀಯ ಬಹು ಯುಧೆ ಚತುರ್ಥಿ ಏಕ ಪ್ರಯಯೌ ಅಪರಾನ್ ಪ್ರಯಯಾವಪರಾನ್ ವಾಂತಾದೇಶ ಸಂಧಿ. ಸ್ವಾತಿ ಅವರು ಹೇಳಿ. ಏತಸ್ಮಿನ್ ಅಂತರೇ ಪ್ರಾಹ ಇದ್ದೀರಾ? ಕೇಳ್ತಿಲ್ಲ ಆಚಾರ್ಯ? ಕೇಳಿಸಿ, ಈಗ ಕೇಳಿಸ್ತು. ಏತಸ್ಮಿನ್ನಂತರೇ ಪ್ರಾಹ ಏತಸ್ಮಿನ್ನಂತರೇ ಪ್ರಾಹ ಲಕ್ಷ್ಮಣಂ ಸ ವಿಭೀಷಣ ಲಕ್ಷ್ಮಣಂ ಸ ವಿಭೀಷಣಃ ಲಕ್ಷ್ಮಣಂ ಸ ವಿಭೀಷಣಃ ತ್ವರಸ್ವ ಹಂತುಮಿಂದ್ರಾರಿಂ ತ್ವರಸ್ವ ಹಂತುಮಿಂದ್ರಾರಿಂ ತ್ವರಸ್ವ ಹಂತುಮಿಂದ್ರಾರಿಂ ಪುರಾ ಕರ್ಮ ಕೃತೇರಿತಿ ಪುರಾ ಕರ್ಮ ಕೃತೇರಿತಿ ಪುರಾ ಕರ್ಮ ಕೃತೇರಿತಿ. ಏತಸ್ಮಿನ್ ಅಂತರೆ ವಿಭೀಷಣ ಲಕ್ಷ್ಮಣಂ ಚ ಪ್ರತಿ ಪ್ರಾಹ. ಈ ಮಧ್ಯದಲ್ಲಿ ಅಂದ್ರೆ ಹನುಮಂತನ ಕೈಯಿಂದ ತಪ್ಪಿಸಿಕೊಂಡು ಇಂದ್ರಜಿತ್ ಓಡಿ ಹೋದ ಹೊತ್ತಿಗೆ ವಿಭೀಷಣ ಲಕ್ಷ್ಮಣನ ಕುರಿತು ಎಚ್ಚರಿಸ್ತಾನೆ. ಇಂದ್ರಾರಿಂ ಹಂತುಂ ತ್ವರಸ್ವ, ಇಂದ್ರಾರಿಯಾದಂತಹ ಇಂದ್ರಜಿತ್ತನ್ನು ಬೇಗ ನೀನು ಕೊಲ್ಲುವುದಕ್ಕೆ ತ್ವರೆ ಮಾಡು. ಒಂದು ವೇಳೆ ನೀನು ಹಾಗೆ ಮಾಡಲಿಲ್ಲ ಅಂದ್ರೆ ಅವನು ಮತ್ತೆ ಕೈಗೆ ಸಿಗುವುದಿಲ್ಲ. ಯಾಕಂದ್ರೆ ಕರ್ಮಕೃತೇ, ಅವನು ಆಭಿಚಾರ ಪ್ರಯೋಗವನ್ನ ಮಾಡಿ ಶತ್ರುಗಳನ್ನ ಸಂಹಾರ ಮಾಡುವ ಯಾಗವನ್ನ ಪೂರ್ತಿ ಮಾಡಿದ್ರೆ ಆತನನ್ನು ಎದುರಿಸುವಂತಹ ಸಾಮರ್ಥ್ಯ ನಮ್ಮಲ್ಲಿ ಯಾರಲ್ಲೂ ಇಲ್ಲ ಅಂತಾಗತ್ತೆ. ಹಾಗಾಗಿ ಇಂದ್ರಾರಿಂ ಹಂತುಂ ಕರ್ಮಕೃತೆ, ಅವನು ಈಗಾಗಲೇ ಆಭಿಚಾರ ಕರ್ಮವನ್ನು ಮಾಡಿದ್ದಾನೆ. ಆದ್ದರಿಂದ ಪೂರ್ವಂ ಅಂದ್ರೆ ವೇಗವಾಗಿ, ತಕ್ಷಣ, ಮೊದಲು ಅಂತ ಅರ್ಥ. ಮೊದಲು ತ್ವರಸ್ವ, ಬೇಗ ಅವನನ್ನ ಕೊಂದು ಬಿಡು. ಕರ್ಮಕೃತೇ ಅಂದ್ರೆ ಆಭಿಚಾರ ಲಕ್ಷಣ ಕರ್ಮವನ್ನು ಮಾಡಿದ್ದರಿಂದಾಗಿ. ಹಂತುಂ ತ್ವರಸ್ವ, ಅವನನ್ನ ಪುರಾ ಹಂತುಂ ತ್ವರಸ್ವ, ಬೇಗ ಮೊದಲು ಅವನನ್ನ ಕೊಲ್ಲುವುದಕ್ಕೆ ಪ್ರಯತ್ನ ಮಾಡು. ಯಾಕೆಂದ್ರೆ ಹಿಂದೆ ಕೃತ ಹೋಮೋ ಹ್ಯವದ್ಯ ಸ್ಯಾತ್ ಅಂತ ಹಿಂದೆ ಹೇಳಿದ್ರು. ಕೃತ ಹೋಮ ಯದಿ ಸ್ಯಾತ್ ತರ್ಹಿ ಅವಧ್ಯ ಏವ ಭವೇತ್. ಅವನು ಒಂದು ವೇಳೆ ಈ ಯಾಗವನ್ನ ಪೂರೈಸಿದ್ರೆ ಆಮೇಲೆ ಅವನು ಅವಧ್ಯನಾಗಿ ಬಿಡುತ್ತಾನೆ. ಅದನ್ನು ಮಾಡ್ಲಿಕ್ಕೆ ಬಿಡಬಾರ್ದು ನಾವು. ಆದ್ರಿಂದ ಅಂಥದ್ದು ಘಟನೆ ನಡೆಯುವ ಮುನ್ನ ನೀನು ಅವನನ್ನ ಕೊಲ್ಲಬೇಕು ಅಂತ ವಿಭೀಷಣ ಲಕ್ಷ್ಮಣನನ್ನು ಗಡಿಬಿಡಿ ಮಾಡ್ತಾನೆ. ಬೇಗ ಹೋಗು, ಯುದ್ಧ ಮಾಡು, ಅವನನ್ನು ಕೊಂದ್ಬಿಡು ಅಂತ. ಏತಸ್ಮಿನ್ ಸಪ್ತಮಿ ಏಕ ಏತಸ್ಮಿನ್ ಅಂತರೆ ಏತಸ್ಮಿನ್ ಅಂತರೆ ಅದು ಗಮುಡಾಗಮ ಸಂಧಿಯೂ ಆಗಿದೆ. ಜೊತೆಗೆ ಏತಸ್ಮಿನ್ ಅಂತರಂ ಏತಸ್ಮಿನ್ ನಂತರಂ, ಇದರ ಮಧ್ಯದಲ್ಲಿ ಅಂತ. ಅದರ ಸಪ್ತಮಿ ವಿಭಕ್ತಿಯ ವಚನ ಅಂತರೇ. ಅಂತರ ಅಂದ್ರೆ ಮಧ್ಯ. ಏತಸ್ಮಿನ್ ಅಂತರೆ, ಈ ಮಧ್ಯದಲ್ಲಿ. ಪ್ರಾಹ ಭ್ರೂಂಜ್ ವ್ಯಕ್ತಾಯಾಮ್ ಲಟ್ ಪ್ರಥಮ ಏಕ ಲಕ್ಷ್ಮಣಂ ದ್ವಿತೀಯ ಏಕ ಸಹ ಪುಲ್ಲಿಂಗ ಪ್ರಥಮ ಏಕ ವಿಭೀಷಣ ಪುಲ್ಲಿಂಗ ಪ್ರಥಮ ಏಕ ತ್ವರಸ್ವ ಲೋಟ್ ತ್ವರಾ ಸಂಭ್ರಮೆ ಅಂತ ಧಾತು. ಲೋಟ್ ಮಧ್ಯಮ ಏಕ.
ಹಂತುಂ ತುಮುನ್ ಪ್ರತ್ಯಯಾಂತಮವ್ಯಯಂ ಹನಹಿಂಸಾಗತ್ಯೋಃ ಇಂದ್ರಸ್ಯ ಅರಿಹಿ ಇಂದ್ರಾರಿಹಿ ದ್ವಿತೀಯ ಭಕ್ತಿ ಏಕವಚನ ಪುರಾ ಪೂರ್ವಂ ಅಂತ ಅರ್ಥ ಅವ್ಯಯ ಕರ್ಮಕೃತೇಃ ಕರ್ಮಣಃ ಕೃತೇಃ ಕರ್ಮಕೃತೇಃ ಕರ್ಮಣಃ ಕೃತಿಃ ಕರ್ಮಕೃತಿಃ ಪಂಚಮಿ ಏಕ ಕರ್ಮಕೃತೇಃ ಇತಿ ಅವ್ಯಯ. ವಿಷ್ಣು ಅವ್ರು ಹೇಳಿ. ಅಭ್ಯದ್ರವಚ್ಛತ ಚತಕ್ರತುಂ ಶತ್ರುಂ ಶತ್ರುಂ ನಾನೇ ತಪ್ಪು ಹೇಳಿದೆ. ಅಭ್ಯದ್ರವಚ್ಛಕ್ರಶತ್ರುಂ ಸೌಮಿತ್ರಿ ಸವಿಭೀಷಣ ಮಂಡಲೀಕೃತ ಕೋದಂಡೋ ಮಂಡಯನ್ ಕಪಿಮಂಡಲಂ. ಸವಿಭೀಷಣ ಸೌಮಿತ್ರಿ ಶತಕ್ರತುಂ ಅಭ್ಯದ್ರವತ್ ಅಂತ ವಿಷಯ. ಹೇಗೆ ಅನ್ನೋದಕ್ಕೆ ಮುಂದಿನ 2-3 ಪದ. ಕಪಿಮಂಡಲಂ ಮಂಡಯನ್ ಮಂಡಲೀಕೃತ ಕೋದಂಡ ಸವಿಭೀಷಣ ಸೌಮಿತ್ರಿ ಶತಕ್ರತುಂ ಅಭ್ಯದ್ರವತ್. ಶತಕ್ರತುವಿನ ಶತ್ರುವಾದಂತಹ ಇಂದ್ರಜಿತ್ತನ್ನು ಲಕ್ಷ್ಮಣ ವಿಭೀಷಣನೊಂದಿಗೆ ಕೂಡಿಕೊಂಡು ಚೆನ್ನಾಗಿ ಈಗಾಗಲೇ ಎದೆಯೇರಿಸಿದ ಕೋದಂಡ ಅಂದ್ರೆ ಧನುಸ್ಸು ಅಂತ ಅರ್ಥ. ಮಂಡಲೀಕೃತ ಕೋದಂಡ ಅಂದ್ರೆ ಅದು ಎಳೆದು ಹಿಡಿದ ಕಟ್ಟೆ ಆಗಿದೆ. ಕಟ್ಟಿ ಹಿಡಿದಾದಂತಹ ಧನುಸ್ಸನ್ನ ಹೊತ್ತ ಮಂಡಲೀಕೃತ ಕೋದಂಡ ಕಪಿಮಂಡಲಂ ಮಂಡಯನ್ ಕಪಿಗಳ ಸಮೂಹವನ್ನು ಅಲಂಕರಿಸುತ್ತಾ, ಅಂದ್ರೆ ಅವನ ಸುತ್ತ ಕಪಿಗಳೆಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ, ಈ ಕೆಲಸಕ್ಕೆ ನಾವು ಇದ್ದೇವೆ ನಿನ್ ಜೊತೆಗೆ ಅಂತ. ಮಂಡಲೀಕೃತ ಕೋದಂಡ ಕಪಿಮಂಡಲಂ ಮಂಡಯನ್ ಸವಿಭೀಷಣ ಸೌಮಿತ್ರಿ ಶತಕ್ರತು ಚಕ್ರಶತ್ರುಂ ಶಕ್ರನಿಗೆ ಶತ್ರುವಾದ ಇಂದ್ರಾರಿಯಾದಂತಹ ರಾವಣನ ಮಗನನ್ನು ಅಭ್ಯದ್ರವತ್ ಅಭಿಮುಖೀಕರಿಸಿ ಹೋರಾಡಲು ಓಡಿದ ಅಥವಾ ಎದುರಿಸಿದ ಅಂತ ಅರ್ಥ. ಅಭ್ಯದ್ರವತ್ ಧ್ರು ಗತೌ ಅಭಿ ಉಪಸರ್ಗ ಲಂಗ್ ಪ್ರಥಮ ಏಕ ಶಕ್ರಶತ್ರು ಪ್ರಥಮ ವಿಭಕ್ತಿ ಏಕವಚನ ದ್ವಿತೀಯ ವಿಭಕ್ತಿ ಏಕವಚನ ಶಕ್ರಶತ್ರುಂ. ಸೌಮಿತ್ರಿ ಇಕಾರಾಂತ ಪುಲ್ಲಿಂಗ ಪ್ರಥಮ ಏಕ ವಿಭೀಷಣೇನ ಸಹಿತ ಸವಿಭೀಷಣ ಪುಲ್ಲಿಂಗ ಪ್ರಥಮ ಏಕ ಮಂಡಲೀಕೃತಂ ಕೋದಂಡಂ ಯೇನ ಸಹ ಮಂಡಲೀಕೃತ ಕೋದಂಡ ಬಹುವ್ರೀಹಿ ಸಮಾಸ ಪುಲ್ಲಿಂಗ ಪ್ರಥಮ ಏಕ ಮಂಡಯನ್ ಶತ್ರು ಪ್ರತ್ಯಯಾಂತವಾದ ಶಬ್ದ. ಕಪೇಃ ಕಪೀನಾಂ ಮಂಡಲಂ ಕಪಿಮಂಡಲಂ ದ್ವಿತೀಯ ವಿಭಕ್ತಿ ಏಕವಚನ ಕಪಿಮಂಡಲವನ್ನು ಅಲಂಕರಿಸುತ್ತಾ ನಪುಂಸಕಲಿಂಗ ದ್ವಿತೀಯ ಏಕ. ಚೈತನ್ಯ ಅವರು ಹೇಳಿ. ಜ್ಞಾತೀನ್ ಸಂತ್ಯಜ್ಯ ನೀಚಾಂಸ್ತ್ವಂ ಕೇಳುತ್ತಿದ್ಯಾ? ಭೂಷಣ್ ಅವರು ಹೇಳಿ. ಜ್ಞಾತೀನ್ ಸಂತ್ಯಜ್ಯ ನೀಚಾಂಸ್ತ್ವಂ ಜ್ಞಾತೀನ್ ಸಂತ್ಯಜ್ಯ ನೀಚಾಂಸ್ತಂ ಪಿತೃವ್ಯ ಕಥಮಾಶ್ರಿತ ಪಿತೃವ್ಯ ಇತ್ಯಬ್ರವೀದಿಂದ್ರರಿಪುಃ ಇತ್ಯಬ್ರವೀದ್ ಪ್ರಹಸಂಸ್ತಂ ವಿಭೀಷಣಂ. ಹೇ ಪಿತೃವ್ಯ, ಚಿಕ್ಕಪ್ಪ ಅಂತ ಅರ್ಥ. ಇಲ್ಲಿ ಪಿತೃವ್ಯ ಅಂದ್ರೆ ತಂದೆಯ ತಮ್ಮ, ರಾವಣನ ತಮ್ಮ ವಿಭೀಷಣ. ಅದರಿಂದಾಗಿ ಇಂದ್ರಜಿತ್ ವಿಭೀಷಣನನ್ನು ಕುರಿತು ಹೇಳ್ತಾ ಇದ್ದಾನೆ, ಹೇ ಪಿತೃವ್ಯ,
ಎಲೈ ಚಿಕ್ಕಪ್ಪ, ತ್ವಂ ನೀನು, ಜ್ಞಾತೀನ್ ಸಂತ್ಯಜ್ಯ ನಿನ್ನ ನೆತ್ತರ ಬಂಧುಗಳನ್ನ ತೊರೆದು, ನಿನ್ನ ರಾಕ್ಷಸ ಸ್ವಭಾವದ ಮಂದಿಯನ್ನ ಬಿಟ್ಟು, ಕಥಂ ಹೇಗೆ ನೀನು, ನೀಚಾನ್ ಅತ್ಯಂತ ದುಷ್ಟರಾದ ಅಂದ್ರೆ ನಮಗೆ ಶತ್ರುಗಳಾದಂತಹ ಮನುಷ್ಯ ವಾನರರನ್ನು ಹೋಗಿ, ರಾಮಾದಿಗಳನ್ನು ಹೋಗಿ ನೀನು ಕಥಂ ಆಶ್ರಿತ ಹೇಗೆ ಅವರನ್ನ ನೀನು ಆಶ್ರಯ ಪಡೆದು ನಿಂತಿದ್ದಿ, ಇತಿ ಈ ರೀತಿಯಾಗಿ ಇಂದ್ರರಿಪುಹು ಇಂದ್ರಜಿತ್ ಪ್ರಹಸನ್ ನಗುತ್ತಾ ತಂ ಆ ವಿಭೀಷಣನನ್ನು ಕುರಿತು ಅಬ್ರವೀತ್ ವಿಭೀಷಣಂ ಅಬ್ರವೀತ್ ವಿಭೀಷಣನನ್ನು ಕುರಿತು ಹೀಗೆ ಹೇಳಿದ. ಹೇ ಪಿತೃವ್ಯ, ತ್ವಂ ಜ್ಞಾತೀನ್ ಸಂತ್ಯಜ್ಯ ನೀಚಾನ್ ಕಥಂ ಆಶ್ರಿತಃ ಇತಿ ಇಂದ್ರರಿಪುಃ ಪ್ರಹಸನ್ ತಂ ವಿಭೀಷಣಂ ಅಬ್ರವೀತ್. ನಿನ್ನವರನ್ನು ತೊರೆದು ನಮಗೆ ಶತ್ರುಗಳಾದಂತಹ ಅಥವಾ ನಮ್ಮ ವಲಯದಲ್ಲಿ ಯೋಚನೆ ಮಾಡಿದ್ರೆ ಅವರು ಅತ್ಯಂತ ನೀಚರು, ಅವರಿಗೆ ಸ್ಥಾನಮಾನದಲ್ಲಿ ಬಹಳ ಕೆಳಗಿದ್ದಾರೆ ಅವರು. ಮನುಷ್ಯರು, ವಾನರರು, ಈ ಕರಡಿಗಳೆಲ್ಲ ದೇವತೆಗಳ ಲೆಕ್ಕದಲ್ಲಿ, ಅಸುರರ ಲೆಕ್ಕದಲ್ಲಿ ತುಂಬಾ ಕೆಳಗೆ ಅಂತ ಅವರ ಪ್ರಕಾರ. ಆತರ ಈ ನೀಚರಾದಂತಹ ಮಂದಿಯನ್ನ ಹೋಗಿ ಆಶ್ರಯಿಸಿ ರಾಮನನ್ನು, ಆ ಕಪಿಗಳನ್ನು, ಆ ಜಾಂಬವಂತನ ಮೊದಲಾದ ಕರಡಿಗಳನ್ನ ನೀನು ಹೇಗೆ ಆಶ್ರಯಿಸಿ ಇದ್ದಿ ಅಂತ ಅವನನ್ನ, ಇದು ಅವತ್ತೂ ಇತ್ತು, ಇವತ್ತು ಇದೆ, ಯಾವತ್ತೂ ಇರುತ್ತೆ, ಇದನ್ನ ಯಾವತ್ತೂ ನಾವು ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಪ್ರಪಂಚ ಇರುವುದೇ ಹಾಗೆ. ನಾವು ನಮ್ಮ ಸಾಧನೆಯನ್ನ ಎಷ್ಟು ಚೆನ್ನಾಗಿ ತೆರೆದ ಮನಸ್ಸಿನಿಂದ ಭಗವಂತನ ಪ್ರೀತಿಗಾಗಿ ಮಾಡ್ತಾ ಹೋಗ್ತೇವೆ, ಅಷ್ಟು ಬೇಗ ಮುಂದೆ ಹೋಗ್ತೇವೆ. ನಾವು ಇಲ್ಲ ಸಲ್ಲದ ಹೊರೆಯನ್ನು ತಲೆ ಮೇಲೆ ಹೊತ್ಕೊಂಡು ಹೋದ್ರೆ ನಮ್ಮ ದಾರಿ ಲೇಟ್ ಆಗುತ್ತೆ, ಸುಸ್ತಾಗತ್ತೆ, ಕ್ರಮಿಸ್ಲಿಕ್ಕಾಗದೆ, ಕೆಲವೊಂದು ಸರ್ತಿ ಕೊಟ್ಟ ಮಾತು ಉಳಿಸ್ಕೊಳ್ಳಿಕ್ಕಾಗದೆ, ಮುಟ್ಟಬೇಕಾದ ಗುರಿಯನ್ನು ತಲುಪದೆ ಮಧ್ಯದಲ್ಲೇ ಕುಸಿದು ಹೋಗುವ ಅಪಾಯವೇ ಹೆಚ್ಚು. ಆದ್ರಿಂದಾಗಿ ಸಾಮಾಜಿಕ ವ್ಯವಸ್ಥೆಯನ್ನ ನಾವೇ ಸರಿ ಮಾಡುತ್ತೇವೆ ಅಂತಂದ್ರೆ ಸಾಧ್ಯ ಇಲ್ಲ. ನಮ್ಮಿಂದ ಆಗುವ ಸಣ್ಣ ಪುಟ್ಟ ವ್ಯವಸ್ಥೆಯನ್ನ ನಾವು ನಮ್ಮ ಚೌಕಟ್ಟಿನ ಒಳಗೆ ಬದಲಾಯಿಸಬಹುದು ಹೊರತು ಸಾಮಾಜಿಕ ವ್ಯವಸ್ಥೆಯನ್ನ ನಾವು ಒಂದೇ ಸರ್ತಿಗೆ ಯಾವತ್ತೂ ಕೂಡ ತಡೆ ಹಿಡಿಲಿಕ್ಕಾಗುದಿಲ್ಲ. ಇದು ಅವತ್ತಿಗೂ ಇತ್ತು, ಇವತ್ತಿಗೂ ಇದೆ, ಮುಂದೂ ಇರುತ್ತೆ. ಇದನ್ನು ಯಾರೂ ಕೂಡ ಇನ್ನು ನೆಕ್ಸ್ಟ್ ಎರಾದಲ್ಲಿ ಬೇರೆ ಆಗುತ್ತೆ, ಎಲ್ಲ ಕಲ್ಪನೆ ಅಷ್ಟೇ. ಇನ್ನೊಂದ್ ತರದ ದೊಡ್ಡ ಸಮಸ್ಯೆ ಇನ್ನೊಂದು ರೀತಿಯಲ್ಲಿ ಇದೇ ಬೇರೆ ಮುಖವನ್ನ ತೆರ್ಕೊಂಡು ಬರುತ್ತಷ್ಟೇ. ವಿಭೀಷಣನನ್ನು ನಗುತ್ತಾ ಹೇಳ್ತಾನೆ, ನಮ್ಮವರನ್ನೆಲ್ಲ ಬಿಟ್ಟು ಯಾರೋ ಮೂರ್ಖರನ್ನು ಹೋಗಿ ಆಶ್ರಯಿಸಿದ್ಯಲ್ಲಪ್ಪ ಅಂತ. ಚಿಕ್ಕಪ್ಪ, ನೀನು ಚಿಕ್ಕಪ್ಪ ಅಂತ ನಂಗೆ ಹೇಳ್ಕೊಳ್ಳಿಕ್ಕೆ ನಾಚಿಕೆ ಆಗುತ್ತೆ, ನಮ್ಮನ್ನೆಲ್ಲ ಬಿಟ್ಟು ಯಾರೋ ನೀಚರನ್ನು ಆಶ್ರಯಿಸಿ ಬಿಟ್ಟಿದ್ಯಲ್ವಾ ಅಂತ ಅವರ ಪ್ರಕಾರ ಜಾತಿ ಭ್ರಷ್ಟರಾದಂತಹ ಮನುಷ್ಯರನ್ನ, ಕಪಿಗಳನ್ನ, ವೃಕ್ಷರನ್ನ ಅಂದ್ರೆ ಕರಡಿಗಳನ್ನ ನೀನು ಆಶ್ರಯಿಸಿದ್ದಿ, ಇದು ನಿನ್ನ ವ್ಯಕ್ತಿತ್ವಕ್ಕೆ ಕುಂದು ತರುವಂಥದ್ದು. ಜ್ಞಾತೀನ್ ದ್ವಿತೀಯ ಬಹು ಸಂತ್ಯಜ್ಯ ಲೆಪ್ರತ್ಯಂತಮವ್ಯಂ ನೀಚಾನ್ ದ್ವಿತೀಯ ಬಹು ತ್ವಂ ಪ್ರಥಮ ಏಕ ತ್ರಿಲಿಂಗಕಃ ಪಿತೃವ್ಯ ಸಂಬೋಧನಾ ಪ್ರಥಮ ಕಥಂ ಅವ್ಯಯ ಆಶ್ರಿತಃ ಆಶ್ರಿತಃ ತಪ್ರತ್ಯಂತ ಶಬ್ದಃ ಪುಲ್ಲಿಂಗ ಪ್ರಥಮ ಏಕ ಇತಿ ಅವ್ಯಯ ಅಬ್ರವೀತ್ ಲಂಗ್ ಪ್ರಥಮ ಏಕ ಇಂದ್ರಸ್ಯ ರಿಪುಃ ಇಂದ್ರ ರಿಪುಃ ಉಕಾರಾಂತ ಪುಲ್ಲಿಂಗ ಪ್ರಥಮ ಏಕ ಪ್ರಹಸನ್ ಶತ್ರು ಪ್ರತ್ಯಂತವಾದ ಶಬ್ದ ತಂ ದ್ವಿತೀಯ ಏಕ ವಿಭೀಷಣಂ ದ್ವಿತೀಯ ಏಕ. ಕಾರ್ತಿಕ್ ಹೇಳಿ. ಪುತ್ರಯೂಯಂ ನರಕಿಣಾಂ पुत्रयूयं नरकिणां पुत्रयूयं नरकिणां ನೀಚಾನಾಂ ಸಖ್ಯಮಾಪ್ಸ್ಯತ नीचानां सख्यमाप्स्यत ಅಹಂ ವಿಶ್ವೇಶದಾಸಸ್ಯಾಂ अहं विश्वेदासः ಅಹಂ ವಿಶ್ವೇಶದಾಸಸ್ಯಾಂ अहं विश्वेश्वदासः स्यामित्युचे ಇತ್ಯುಚೇತಂ ವಿಭೀಷಣಃ स्यामित्येच तं विभीषणः. ಪುತ್ರ ಎಲೈ ಮೂರ್ಖ್ ಅಂದ್ರೆ ವಿಭೀಷಣನಿಗೆ
ಈ ರೀತಿಯಾಗಿ ನಿಂದಿಸಿ ಮಾತನಾಡಿದಾಗ ವಿಭೀಷಣ ಮರಳಿ ಆತನನ್ನ ನೀಚ ಅಂತ ಅನ್ನಲ್ಲ, ರಾಮಾದಿಗಳನ್ನೆಲ್ಲ ನೀಚ ಅನ್ನುವ ರೀತಿಯಲ್ಲಿ ಹೇಳಿದ್ನಲ್ಲ, ಅದಕ್ಕೆ ಪುತ್ರ ಮಗು ನೀನಿನ್ನು ಬುದ್ಧಿ ಬೆಳೆದಿಲ್ಲ, ಕಣ್ಣು ಜಗತ್ತನ್ನ ಕಂಡಿಲ್ಲ, ನೀನು ಕಂಡಷ್ಟದ್ದನ್ನೇ ಜಗತ್ತು ಅಂತ ಅನ್ಕೊಂಡ್ರೆ ನಿನಗೆಲ್ಲರೂ ನೀಚರಾಗಿಯೇ ಕಾಣ್ತಾರೆ. ಪುತ್ರ ಮಗು ನೀನು ಪ್ರಪಂಚ ಜ್ಞಾನ ಇಲ್ಲದವ, ಪುಟ್ಟವನು, ನೀನೇ ನರಕಿಣಾಂ ನೀಚಾನಾಂ ಸಖ್ಯಮಾಪ್ಸ್ಯಥ. ನಿಜ ಹೇಳಬೇಕು ಅಂದ್ರೆ ನೀವು ನರಕಿಗಳ ರಾಕ್ಷಸರ ಪರಂಪರೆಯಲ್ಲಿ ದುಷ್ಟರನ್ನು ಅವಲಂಬಿಸಿದವರು ನೀವೇ. ನೀಚಾನಾಂ ನರಕಿಣಾಂ ಸಖ್ಯಂ ಆಪ್ಸ್ಯಥ. ನೀನು ದುರುಳರ ಸಖ್ಯವನ್ನು ಸಂಬಂಧವನ್ನ ಅಂಟಿಸಿಕೊಂಡಿದ್ದೆ. ಆಪ್ಸ್ಯಥ. ಅಹಂ ನಾನು ವಿಶ್ವೇಶದಾಸಸ್ಯಾಂ, ನಾನು ವಿಶ್ವೇಶನ ದಾಸನಾಗಿದ್ದೇನೆ. ವಿಶ್ವೇಶ ಅಂದ್ರೆ ಇಲ್ಲಿ ರಾಮಚಂದ್ರ. ಅಹಂ ವಿಶ್ವೇಶದಾಸಸ್ಯಾಂ, ನಾನು ರಾಮಚಂದ್ರನ ದಾಸನಿದ್ದೇನೆ. ಇತ್ಯುಚೇತಂ ವಿಭೀಷಣ. ವಿಭೀಷಣ ಅವನಿಗೆ ಪ್ರತಿಯಾಗಿ ತನ್ನ ರಾಮ ಸೇವೆಯ ಕಾರ್ಯಕ್ಕೆ ಸಮರ್ಥನೆಯನ್ನು ಕೊಡ್ತಾ ಹೇಳ್ತಾನೆ. ನೀನು ರಾಕ್ಷಸರ ಬೆನ್ನ ಹಿಂದೆ ಬಿದ್ದಿದ್ದಿ, ನಾನು ವಿಶ್ವೇಶ ದಾಸನಾಗಿ ನನ್ನ ಕರ್ತವ್ಯವನ್ನು ಮಾಡ್ತಾ ಇದ್ದೇನೆ. ನಿನಗನ್ಸಿದ್ದು ರಾಮಾದಿಗಳು ನೀಚರು ಅಂತ, ಆದ್ರೆ ನಾನು ಕಲ್ಪಿಸಿಕೊಂಡದ್ದು ವಿಶ್ವದ ಈಶನಿಗೆ ನಾವು ಶರಣ ಆದ್ರೆ ಅವ್ರು ನೀಚರಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನೀಚರು ಯಾರು ಅಂದ್ರೆ ವಿಶ್ವವನ್ನು ತಮ್ಮ ದಾಸ ಅಂತ ಅಂದುಕೊಳ್ಳುವವನು ಮೂರ್ಖ. ವಿಶ್ವವನ್ನ ಪ್ರೀತಿಸುವಂತಹ ವ್ಯಕ್ತಿಯನ್ನ ನಾವು ದಾಸ್ಯವನ್ನ ಮಾಡಿಕೊಂಡ್ರೆ, ಅವರ ದಾಸ್ಯಕ್ಕೆ ನಾವು ಇಷ್ಟಪಟ್ಟು ಇಳಿದ್ರೆ ಅದು ಯಾವತ್ತೂ ನೈಚ್ಯ ಆಗುದಿಲ್ಲ, ಕಷ್ಟ ಅನ್ಸುದಿಲ್ಲ, ಅದು ತಪ್ಪಾಗುದಿಲ್ಲ ಅನ್ನುವ ಈ ಅಹಂ ವಿಶ್ವೇಶದಾಸಸ್ಯಾಂ ಇತ್ಯೂಚೇತಂ ವಿಭೀಷಣ. ವಿಭೀಷಣ ನಾನು ಭಗವಂತನ ದಾಸನಾಗಿದ್ದೇನೆ, ಆದ್ರಿಂದಾಗಿ ನಾನು ಸರಿಯಾದ ದಾರಿಯಲ್ಲಿದ್ದೇನೆ, ನೀನು ಎಡವಟ್ಟು ದಾರಿಯನ್ನ ಹೊತ್ತು ಬದುಕನ್ನ ಕಳ್ಕೊಳ್ತಾ ಇದ್ದಿ ಅಂತ ಎಚ್ಚರಿಸ್ತಾನೆ. ಪುತ್ರ ಸಂಬೋಧನಾ ಪ್ರಥಮ. ಯೂಯಂ ಅಹಂ ಆವಾಂ ವಯಂ ಇದ್ದ ಹಾಗೆ ತ್ವಂ ಯುವಾಂ ಯೂಯಂ. ಯುಷ್ಮತ್ ಶಬ್ದ ಪ್ರಥಮ ವ್ಯಕ್ತಿ ಬಹುವಚನ. ನರಕಿಣಾಂ ಷಷ್ಠಿ ಬಹು, ನೀಚಾನಾಂ ಷಷ್ಠಿ ಬಹು, ಸಖ್ಯಂ ದ್ವಿತೀಯ ಏಕ, ಆಪ್ಸ್ಯಥ ಋಟ್ ಮಧ್ಯಮ ಏಕ, ಆಪಲವ್ಯಾಪ್ತೌ ಅಹಂ ಪ್ರಥಮ ಏಕ, ವಿಶ್ವೇಶಸ್ಯ ದಾಸಃ ವಿಶ್ವೇಶದಾಸಃ ಪುಲ್ಲಿಂಗ ಪ್ರಥಮ ಏಕ, ಸ್ಯಾಂ ಅಹಂ ಸ್ಯಾತ್ ಸ್ಯಾತಾಂ ಸ್ಯುಃ, ಸ್ಯಾಹ ಸ್ಯಾತಂ ಸ್ಯಾತ ಸ್ಯಾಂ ದ್ವಿತೀಯ ವಿಧಿಲಿಂಗ್ ಉತ್ತಮ ಏಕ, ಇತಿ ಅವ್ಯಯ, ಊಚೆ ಲಿಟ್ ಪ್ರಥಮ ಏಕ, ತಂ ದ್ವಿತೀಯ ಏಕ, ವಿಭೀಷಣಃ ಪುಲ್ಲಿಂಗ ಪ್ರಥಮ ಏಕ. ಸ ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು.